ನನಗೆ ಆಕ್ಚುಲಿ. ಹಾಗಾಗಿ ಇವತ್ತು ಮಾನ್ಯ ಗೌಡ್ರು ಭಾವಾವೇಶದಲ್ಲಿ ಭಾವನಾತ್ಮಕವಾಗಿ ಒಂದು ನಿರ್ಧಾರವನ್ನು ಅವರು ಯಾವಾಗಲೂ ಏನು ಹೇಳ್ತಾರೆ ಅದನ್ನು ಮಾಡ. ನಮ್ಮ ತಾಯಂದರು ಎಲ್ಲರೂ ಜೊತೆಗೂಡಿ ಹೋದಾಗ ಗೌಡ್ರು, ನಾನು ಒಪ್ಪನಿದ್ದಲ್ಲಿ ಇನ್ನೊಬ್ರು ರುದ್ರೇಶ್ ಇದ್ರು, ಅವಾಗ ಇಬ್ಬರೇ ಇದ್ದೇವೆ ಆಕ್ಚುಲಿ. ನಾವು ಒಳಗ್ ರೂಮ್ದೊಳಗ ಒಂದು ಮನವಿ ಪತ್ರವನ್ನ ನಾನು ಬರಿತಿದ್ದೆ ಬೇರೆಯವರಿಗೆ ಕೊಡ್ಲಿಕ್ಕೆ, ಬೇರೆ ಬೇರೆ ವಿಧದಲ್ಲಿ ಯಾವ್ಯಾವ ಅಂಶಗಳನ್ನ ಅದರಲ್ಲಿ ಅಡಕ್ ಮಾಡಿರ್ಬೇಕು ಅನ್ನುವಂತ ವಿಚಾರವನ್ನ ಗೌಡ್ರು ನಾವು ಡಿಸ್ಕಷನ್ ಮಾಡಿ ಬರಿತಾ ಇದ್ದೆವು. ಆಗ ಗೌಡ್ರು ನನಗೆ ಹೇಳಿದ್ರು, ಒಂದು ಮನವಿ ಪತ್ರವನ್ನ ಯಾವತ್ತಿಗೂ ನಾನು ಬರೆಯುವುದಿಲ್ಲ, ನಿಮ್ಗೆ ಅದನ್ನು ನೀವು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಲ್ಲರ ಪರವಾಗಿ ಅವರಿಗೆ ನಮಸ್ಕರಿಸಿ ಕೋಟಿ ಕೋಟಿ ಜನರ ಭಾವನೆಗಳನ್ನ ಅವರು ನನ್ನ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ನೀವು ಅವರಿಗೆ ನಿಮ್ಗೆ ಅವ್ರು ಎಷ್ಟು ಬಾರಿ ತಪ್ಪಿಸ್ಲಿ, ಆದ್ರೆ ನಿಮ್ಮ ಮುಖಾಂತರನೇ ಸಚಿವರಾಗುವವರೆಗೂ ನಿಮ್ಮನ್ನ ಬಿಡುವುದಿಲ್ಲ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಟೆಕ್ನಿಕಲಿ ಮಂತ್ರಿಗಳಾಗದೇ ಇರ್ಬೋದು, ನೀವು ತಾಂತ್ರಿಕವಾಗಿ ಸಚಿವ ಸಂಪುಟದಲ್ಲಿ ಇರದೇ ಇರ್ಬೋದು, ಆದ್ರೆ ಜನರ ಹೃದಯದಲ್ಲಿ, ಎಲ್ಲವನ್ನ ಮೀರಿದ ಜನರ ಹೃದಯದಲ್ಲಿ, ಪಕ್ಷ ಸಮಾಜಗಳನ್ನ ಮೀರಿದ ಜನರ ಹೃದಯಗಳಲ್ಲಿ ನೀವು ನೆಲೆಸಿದ್ರಿ. ಹಾಗಾಗಿ ನಾನು ತಕ್ಷಣ ಒಂದು ಪೋಸ್ಟ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ, ಏನಪ್ಪಾ ಅಂದ್ರೆ ನಮ್ಮ ಸುದೀರ್ಘ ರಾಜಕಾರಣವನ್ನ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸದೃಢ ಇರದಂತ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನನ್ನ ಕುಟುಂಬಕ್ಕೆ ಸಹಾಯವನ್ನ ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. 1986ರ ಜಿಲ್ಲಾ ಪರಿಷತ್ನಿಂದ ಪ್ರಾರಂಭಗೊಂಡು 2026 40 ವರ್ಷಗಳು, 4 ದಶಕಗಳು, 4 ಜಿಲ್ಲಾ ಪಂಚಾಯಿತಿ ಮತ್ತು 4 ಶಾಸನಸಭೆ ಚುನಾವಣೆಯಲ್ಲಿ ನನ್ನ ಕುಟುಂಬಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ. ಇಂಥ ಅನೇಕ ಜನ ನಮ್ಮ ಮಧ್ಯದಲ್ಲಿ ಗೊತ್ತಿಲ್ಲ, ಸಹಾಯ ಮಾಡಿರ್ತಕ್ಕಂಥ ಅನೇಕ ಹಿರಿಯರು, ಅವರೆಲ್ಲರೂ ನಾನು ಸ್ಮರಿಸಿಕೊಂಡು ಈ ಸುದೀರ್ಘ ರಾಜಕಾರಣದ ಪ್ರಯಾಣದಲ್ಲಿ ಅನೇಕ ಸಂತೋಷಗಳನ್ನು ಕಂಡಿದ್ದೀನಿ, ಅಷ್ಟೇ ನೋವುಗಳನ್ನು ಕಂಡಿದ್ದೀನಿ. ನಾನು ಅದರ ಸಮನ್ವಯತೆಯಿಂದ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ. ನಾವು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಗಾಂಧೀಜಿಯವರ ಶಾಂತಿಯ ಮಂತ್ರದೊಂದಿಗೆ ರಾಜಕೀಯ ಬೆಳವಣಿಗೆಯನ್ನು ಕಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬರ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಪ್ರಜಾಪ್ರಭುತ್ವದ ಮೂಲ ಸ್ವರೂಪನೇ ಅದು. ಈ ದೇಶ ಸ್ವಾತಂತ್ರ್ಯದ ನಂತರ ರಾಮರಾಜ್ಯದ ಕನಸನ್ನು ಕಂಡಿದ್ರು ನಮ್ಮ ಪೂರ್ವಜರು. ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಪ್ರದೇಶದ ಅಭಿವೃದ್ಧಿಗಾಗಿ ತಮ್ಮ ಹಗಲುಗಳನ್ನು ಶ್ರಮಿಸಬೇಕಾದಂತಹ ಒಂದು ಸಂಸ್ಕೃತಿಯ ಸಂದೇಶವನ್ನು ಏನು ನೀಡಿ ಹೋಗಿದ್ರು, ಆ ಎಲ್ಲ ಹುತಾತ್ಮರು ಆ ತಳದ ಮೇಲೆ ರಾಜಕಾರಣ ಮಾಡಬೇಕಾದ ತಮ್ಮೆಲ್ಲರ ಮುಖ್ಯ ಭಾಗ ಆಗಬೇಕು. ನಾನು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಬಹಳ ಪ್ರಾಮಾಣಿಕವಾದಂತಹ ರಾಜಕಾರಣವನ್ನ ಈ ಭಾಗದಲ್ಲಿ ಮಾಡಿದ್ದೀನಿ. ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನ ದಶಕಗಳಿಂದ ನೋಡಿದ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ. ಅನೇಕ ಜನ ನೊಂದ ಬೆಂದ ಅನೇಕ ವರ್ಗಗಳು ನನಗೆ ಸಹಾಯವನ್ನು ಮಾಡಿವೆ. ನನ್ನ ಜೀವನೋದ್ದಕ್ಕೂ ಅದನ್ನು ಸ್ಮರಿಸುವುದು ರಾಜಕಾರಣ ಮಾಡಿದ್ದೀನಿ. ಅಧಿಕಾರ ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ರಾಜಕಾರಣವನ್ನ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಸೊ ಈ ಭಾಗದಲ್ಲಿ ಪಕ್ಷವನ್ನ ಮೀರಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಆತ್ಮೀಯರು, ನಾವೆಲ್ಲ ಅವರನ್ನ ಸಮೀಪದಿಂದ ಕಂಡಿದ್ದೀವಿ. ಸೊ ಒಟ್ಟಾರೆ ಈ ಭಾಗದ ರಾಜಕಾರಣ ಮೇಲ್ಪಂಕ್ತಿ ಹಾಕುವಲ್ಲಿ ನಾವೆಲ್ಲ ಶ್ರಮಿಸಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸತಕ್ಕಂಥ ಅನೇಕರು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ನನಗೊಂದು ಹೆಚ್ಚಿಗೆ ಅವಕಾಶ ಸಿಕ್ತು. ಕೆಲವು ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ತರ್ತಕ್ಕಂಥ ಒಂದು ಅವಕಾಶ ನನಗೆ ಭಗವಂತ ಒದಗಿಸಿಕೊಟ್ಟಿದ್ದ, ಅದನ್ನು ನಾನು ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಶೇಷವಾಗಿ ಶೈಕ್ಷಣಿಕವಾಗಿ ಈ ಭಾಗ ಮುಂದುವರಬೇಕು, ಸಂಸ್ಕಾರದಿಂದ ಬೆಳಬೇಕು ಅಂತ ಹೇಳಿ, ಹಾಗೆ ನೀರಾವರಿ, ಶುಗರ್ ಫ್ಯಾಕ್ಟರಿ, ಅನೇಕ ಸ್ಥಳೀಯ ಸಂಸ್ಥೆಗಳು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಜಿಟಿಟಿಸಿ ಅಂತ ಕಾಲೇಜುಗಳು, ಮುಂದಿನ ಭವಿಷ್ಯಕ್ಕೆ ಅದು ಪ್ರಾರಂಭಗೊಂಡ ನಂತರ ಗೊತ್ತಾಗ್ತದೆ, ಮುಂದಿನ 16 ವರ್ಷದ ನಂತರ. ಸೊ ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನನಗೆ ಸಂತೋಷ, ನೆಮ್ಮದಿ ಎಲ್ಲ ಇದೆ. ಅದೆಲ್ಲವನ್ನ ಹೇಳಿ ಕೊನೆಗೆ ಇವತ್ತೇನೇ ವಿಚಾರಕ್ಕೆ ನಾವು ಇಲ್ಲಿ ಕೂಡಿದ್ದೀವಿ. ನಾನು ಶಾಂತೇಶ್ವರನ ನಗರದಲ್ಲಿ ಅವನ ಆಸ್ಥಾನದಲ್ಲಿ
ಬಹಳ ಪ್ರಾಮಾಣಿಕವಾಗಿ ಈ ವಿಚಾರ ನನ್ನಿಂದ ಹೊರಹೊಮ್ಮಿದ್ದಲ್ಲಿ 2020 ಫೆಬ್ರವರಿ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಒಂದು ರೆಸಾರ್ಟ್ ನಲ್ಲಿ ನಮ್ಮ ರಾಷ್ಟ್ರೀಯ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು 4 ಜಿಲ್ಲೆಗಳ ಏನು ಮೋಸ್ಟ್ ಕಾಂಪ್ಲಿಕೇಟೆಡ್ ಜಿಲ್ಲೆಗಳದಾವ, ಅದು ಬಿಜಾಪುರ, ಆಗಿನ ಏನ್ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರ ಏನ್ ಸಮಸ್ಯೆ ಇತ್ತು, ಕೋಲಾರ, ರಾಯಚೂರು, ಈ 4 ಜಿಲ್ಲೆಗಳ ಆಯೋಗ ಕೆಲವು ನಮ್ಮಂತವ್ರಿಗೆ ಕರೆದಿದ್ರು. ಸೊ ನಮ್ಮ ಜಿಲ್ಲೆಗೆ ಅವತ್ತು 3 ಜನ ಶಾಸಕರು ನಾವು 3 ಮಂದಿ ಕರೆದು 1-to-1 ಮೀಟಿಂಗ್ ಮಾಡಿ ಅವರಾಗೆ ನನಗೆ ಹೇಳಿದ್ರು, ನಿಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ನೀವೆಲ್ಲ ಬಹಳ ಬದ್ಧತೆಯಿಂದ ರಾಜಕಾರಣವನ್ನು ಮಾಡಿದಿರಿ. ಮುಂದಿನ ಸಲ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ 3 ಮಂದಿಗೂ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸುರ್ಜೇವಾಲಾ ನನಗೇನು ಮಾತು ಕೊಟ್ಟಿದ್ರು. ಆ ಒಂದು ವಿಚಾರದಿಂದ ಇದನ್ನ ಅವತ್ತು ಮಳಿಕೆಯನ್ನ ಒಡೆದು ನಾನು ಇಡೀ ಚುನಾವಣೆ ಪ್ರಚಾರ ಸಭೆಯಲ್ಲಿ ಸಹಿತ ಬಹಳ ಜನ ನನ್ನ ಆತ್ಮೀಯರು ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಯುಕ್ತನೇ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಪ್ರಚಾರ ಕೊನೆ ಹಂತಕ್ಕೆ ಬಂದಿದ್ರು. ಸನ್ಮಾನ್ಯ ಸುರ್ಜೇವಾಲಾ ಅವರು, ಸನ್ಮಾನ್ಯ ವೇಣುಗೋಪಾಲ್ ನನಗೆ ಫೋನ್ ಮಾಡಿ, ಇಲ್ಲ ಬಿಜಾಪುರ ಜಿಲ್ಲೆ ಒಳಗೆ ನಿಮ್ಮಲ್ಲೇನೆ ಅವರು ಪ್ರಚಾರ ಸಭೆ ಹಾಕೋತೀವಿ, ಸಾಯಂಕಾಲ ಬೀದರ್ಗೆ ಹೋಗೋದಾರ ಅವರು. ಸೊ ನಾಳೆ ನಿಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಮಿನಿಸ್ಟರ್ಗೆ, ಅದಕ್ಕೆ ಅವ್ರು ಬಂದು ಹೋದ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಅವ್ರ ಏನೋ ಒಂದು ಮಾತಿತ್ತು. ನಾನು ಅದನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದ ಹಿಂದಿನ ದಿನ ಏರಿಯಲ್ ಪರ್ಮಿಷನ್ ಇರಲಾರ್ದ ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಅವರು ಸನ್ಮಾನ್ಯ ಸುರ್ಜೇವಾಲಾ ಅವರು ಮತ್ತು ಸಲೀಂ ಅಹಮದ್ ಅವರು ಆ ಇಡೀ ರಾತ್ರಿ ಪ್ರಯತ್ನ ಮಾಡಿ ಅವತ್ತು ಅವರಿಗೆ ಇಲ್ಲಿಗೆ ಬರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟು ನಾವು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡಿದ್ವಿ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಜಿಲ್ಲೆಗೆ ಎಲ್ಲಾದ್ರೂ ಬಂದಿದ್ರೆ ಅದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಅದಕ್ಕಾಗಿ ನಮ್ಮ ಗೆಲುವಿಗೆ ಗಾಂಧಿ ಕುಟುಂಬದ ಕೊಡುಗೆನ ಕಾರಣ ಅನ್ನೋದನ್ನ ನಾನು ಇವತ್ತು ಅದನ್ನ ನೆನಪಿಸ್ಕೋಬೇಕಾಗ್ತದೆ. ಹಾಗೆಯೇ ಅನೇಕ ಜನ ರಾಜ್ಯದ ನಾಯಕರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಿದ್ರು. ಅವ್ರಿಗೂ ತಾವು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದೀವಿ. ಅವ್ರ ನಂತರ ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ 3ನೇ ಬಾರಿಗೆ ಗೆಲ್ಲಿಸ್ತಕ್ಕಂಥ ಒಂದು ಅವಕಾಶ ನೀವು ಮಾಡಿಕೊಟ್ರಿ. ಹಾಗೆಯೇ ಇವತ್ತು ಸರ್ಕಾರ ರಚನೆ ಆದ ನಂತರ ಅವ್ರು ನಮ್ಮನ್ನ ಕರೆದು ಕೇಳಿದಕ್ಕೆ ನಾವು ಹೇಳಿದ್ದು, ನೀವು ಏನ್ ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಡಿ ಅಂತೇಳಿ. ಅವತ್ತು ಅವ್ರು ಏನ್ ಹೇಳಿದ್ರು, ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅದ, ಇಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ, ಮುಂದಿನ ದಿನ ಬಂದಾಗ 2.5 ವರ್ಷದ ನಂತರ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು. ನಾನು ಅದನ್ನ ಆಯ್ತಪ್ಪ, ಅನಿವಾರ್ಯ ರಾಜಕಾರಣದಾಗ ಇವೆಲ್ಲ ಒಪ್ಕೋಬೇಕಾಗ್ತದೆ ಅಂತೇಳಿ ಒಪ್ಕೊಂಡಿವಿ. ಕೊನೆಗೆ ಮೊನ್ನೆ ಸರ್ಕಾರ ಅಧಿಕಾರ ಹಸ್ತಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೇನು ಅಧಿಕಾರ ಹಸ್ತಾಂತರ ಆದ ನಂತರ ಹೊಸ ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥ ಸಂದರ್ಭ ಬಂತು. ಅವತ್ತ ನಾನು ಅವ್ರಿಗೆ ಕೇಳಿದೆ, ನೀವು ಇವತ್ತೇನು ನನಗೆ ಮಾತು ಕೊಟ್ಟಿದ್ರೆ ಅದನ್ನ ನೆನಪಿಸಿನು. ಅವರು ಅದನ್ನ ಇಲ್ಲ, ನಾನು ಈ ಸಲ ಮಾಡಿಕೊಟ್ಟಿದ್ರೆ ಮಾತು ಕೊಟ್ಟಿದ್ದು 3 ಜನರಿಗೆ ಕರ್ನಾಟಕದ, ಒಂದು ಸೌತ್ ಹಾಸನ್ ಜಿಲ್ಲೆ ಒಳಗೆ ಶಿವಲಿಂಗೇಗೌಡರಿಗೆ, ಒಂದು ಬೆಳಗಾಂ ಜಿಲ್ಲೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ, ಮತ್ತು ನಿಮಗ ಅಂತ ಹೇಳಿ ಅವ್ರು ಹೇಳಿದ್ರು. ಆಯ್ತು, ನೀವು ಮಾಡಿಕೊಡಿ ಅಂತ ಹೇಳಿದೆ. ಆದ್ರೆ ಇವತ್ತು ಅವರು ಕೊನೆ ಹಂತದವರೆಗೆ ಹಿಂದಿನ ಶುಕ್ರವಾರ ದಿನ ಸಾಯಂಕಾಲ 5:30ಯಿಂದ ಏನ್ ಮೀಟಿಂಗ್ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಸುರ್ಜೇವಾಲಾ ಅವರು ಕೂಡಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮುಗಿದ ನಂತರ ನನಗೆ ಅವರು ಒಂದು ಸಂದೇಶ ಕೊಟ್ಟರು, ಇವತ್ತು ನಿಮ್ಗೆ ಕ್ಲಿಯರ್ ಮಾಡಿದೀವಿ ಅಂತೇಳಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಧಾನಸಭೆ ಕೆಂಗಲ್ ಹನುಮಂತ ಗೇಟ್ನಲ್ಲಿ ನನಗೆ ಭೇಟಿಯಾಗಿ, ನಾನು ಅವ್ರ ಕೂಡನೇ ವಿಧಾನಸೌಧ ಒಳಗೆ, ಇಲ್ಲ ಹೈಕಮಾಂಡ್ದವರು ಸೀರಿಯಸ್ ಆಗಿ ನಿನ್ನ ಪರವಾಗಿದ್ದಾರೆ, ಚಾನ್ಸಸ್ ಆರ್ ಬ್ರೈಟ್ ಅಂತೇಳಿ ಅವರೇ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿತ, ಇಲ್ಲ ನಾನು ಲಿಸ್ಟ್ನಾಗ ಈ ಸಲ ನಿಮ್ಗೆ ಕೊಟ್ಟಿದ್ದೀನಿ,
ನಿಮ್ದು ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಹರಿಪ್ರಸಾದ್ ಅವರು ಸಹಿತ ಇಲ್ಲ, ಈ ನಿಮ್ಮ ಒಡಂಬಡಿಕೆ ನನಗೆ ಮಾಹಿತಿ ಇದೆ, ವಿಶೇಷವಾಗಿ ವೇಣುಗೋಪಾಲರು, ಸುರ್ಜೇವಾಲಾ ಅವರು ನಿಮ್ಮ ಮಾತು ಕೊಟ್ಟದನ್ನ ನನ್ನ ಮುಂದೆ ಹೇಳಿದ್ದಾರೆ, ಅದಕ್ಕಾಗಿ ನಿಮ್ ಚಾನ್ಸಸ್ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳಿದ್ರು. ಸೊ ಇವರು ಇಂಪಾರ್ಟೆಂಟ್ 3 ಜನ ನಮ್ಮಲ್ಲಿ. ಇನ್ ಮೇಲೆ ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲರು, ರಾಹುಲ್ ಗಾಂಧಿ ಅವರು. ಸೊ ಇಷ್ಟೆಲ್ಲ ಬೆಳವಣಿಗೆ ನಡೆದ ನಂತರ ಕೊನೆಯ ದಿನ ಅದನ್ನು ಡ್ರಾಪ್ ಮಾಡಿದ್ದಾರೆ. ಕಾರಣಗಳು ನಮಗೂ ಅರ್ಥ ಆಗ್ತದೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಾಗ್ತದೆ, ಎಲ್ಲ ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆದ್ರೆ ಅವರು ವಿಧಾನ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿಲ್ಲ, ಅದು ನೋವಾಗಿದೆ ನನಗೆ. ಸಚಿವ ಸ್ಥಾನ ಕೊಡದೇ ಇರದೆ ಅಂತನ ನೋವಾಗಿಲ್ಲ, ನೀವು ಮಾತು ಕೊಟ್ಟು ಫೈನಲ್ ಸ್ಟೇಜ್ದಾಗ ಯಾಕೆ ಡ್ರಾಪ್ ಮಾಡಿದ್ರಿ ಅಂತಕ್ಕಂಥ ನೋವಿನಿಂದ, ಇವರು ಮಾತಿಗೆ ಬದ್ಧತೆಯಿಂದ ನಡೆದುಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ನಾನು ಅವತ್ತು ನೇರವಾಗಿ ನನ್ನ ರಾಜೀನಾಮೆ ಪತ್ರವನ್ನ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನೀವು ಈ ಸಲ ನನಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನನಗೆ ಬೇರೆ ಮಾರ್ಗ ಇಲ್ಲ, ನಾನು ಅನಿವಾರ್ಯವಾಗಿ ಈ ಕೊನೆಯ ನಿರ್ಣಯ ಮಾಡಬೇಕಂತ ಹೇಳಿ ಅವ್ರಿಗೆ ಮೊದಲೇ ಹೇಳಿ, ಅವತ್ತು ಸಹಿತ ನಾನು ರಾಜೀನಾಮೆ ಕೊಡೋಕ್ಕಿಂತ ಪೂರ್ವದೊಳಗೆ ಮುಖ್ಯಮಂತ್ರಿಗಳನ್ನ, ಹಿಂದಿನ ಮುಖ್ಯಮಂತ್ರಿಗಳನ್ನ, ಏನು ವರಿಷ್ಠರ ಇವರಿಗೆ ಗಮನಕ್ಕೆ ತಂದೆ ನನ್ನ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೀನಿ. ರಾಜೀನಾಮೆ ಪತ್ರ ಕೊಟ್ಟ ನಂತರ ಬಹಳ ಜನ ನೀವೆಲ್ಲ ಪ್ರತಿಭಟನೆಯನ್ನ ಶಾಸಕರ ಭವನದಲ್ಲಿ ಮಾಡಿದ್ರಿ, ನಾನು ನೀವೇನು ಕರೆದೆ ಏನ್ ಮಾಡೋದು ಬೇಡ, ನೀವು ಆರಾಮ ಮನೆಗೆ ಹೋಗಿದ್ದೆ. ನಾನು ಮನೆಗೆ ಹೋದ ನಂತರ ಬಹಳ ಜನ ಶಾಸಕರುಗಳು, ಆಳಂದ್ BR ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು ಬಂದರು. ಆಮೇಲೆ ಸನ್ಮಾನ್ಯ ಸುರ್ಜೇವಾಲಾ ಅವರು ನನ್ನ ಮನೆಗೆ ನನಗೆ ಫೋನ್ ಮಾಡಿ ಇಲ್ಲ ನಾನು ಬರ್ತಾ ಇದ್ದೀನಿ, ಬರ್ರಿ ಸರ್ ಇದು ನಿಮ್ಮ ಮನೆ ಆದ್ರೆ ನೀವು ಭೀ ಬರ್ಬೋದು ಅಂತ ಹೇಳಿದ್ರೆ ಅವರು ನನ್ನ ಮನೆಗೆ ಬಂದು 1.5 ಗಂಟೆ ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿ ಬಹಳ ಸುದೀರ್ಘವಾಗಿ ತಮ್ಮ ರಾಜಕೀಯ ಹಿನ್ನೆಲೆಯನ್ನ, ನನ್ನ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಚರ್ಚೆ ಮಾಡಿ, ನನಗೂ ಸಹಿತ ಅಸೆಂಬ್ಲಿ ಟಿಕೆಟ್ ಸಿಕ್ಕಿಲ್ಲ ಮನೆ ಹರಿಯಾಣದಾಗ, ಬಟ್ ಅನಿವಾರ್ಯ ನಾವು ಸಹಕರಿಸಬೇಕಾಗ್ತದೆ. ವಿ ಆರ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ, ಕಾಂಗ್ರೆಸ್ ಮ್ಯಾನ್. ನಾವು ನೀವೆಲ್ಲ ಇಡೀ ಈ ಒಂದು ಪಕ್ಷದಾಗ ಬೆಳೆದಿದ್ದೀವಿ, ನಾವೆಲ್ಲರೂ ಕೂಡಿನೇ ಕೆಲವು ನೋವುಗಳನ್ನ ಸಹಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಬಹಳ ಕಳಕಳಿಯ ಮಾತುಗಳನ್ನು ಹೇಳಿದ್ರು. ನಾನು ಜೊತೆಗೆ ವಿನಯ್ ಕುಲಕರ್ಣಿ ಇದ್ದಾಗ ನಾನು ಅವ್ರಿಗೆ, ನೀವು ನನಗೆ ಮಾತು ಕೊಟ್ಟಿದ್ರು ಏನಿಲ್ಲ, ಮಾತು ಕೊಟ್ಟಿದ್ರೆ ಮಾತ್ರ ನಾನು ಇದನ್ನು ಕೇಳ್ತೀನಿ, ಕೊಟ್ಟಿಲ್ಲ ಅಂದ್ರೆ ನಾನು ಜೀವನದಾಗ ಎಂದೂ ಸಹಿತ ವಿಷಯ ಪ್ರಸ್ತಾಪ ಮಾಡಂಗಿಲ್ಲ. ಇಲ್ಲ ಅವರಂದ್ರೆ ನಾವು ಮಾತು ಕೊಟ್ಟದ್ದು ಖರೆ ಅದ, ಬಟ್ ಸರ್ಕಮ್ಟನ್ಸ್ ಸನ್ನಿವೇಶಗಳು ಬೇರೆ ಬೇರೆ ನಿರ್ಮಾಣ ಆದ್ರಿಂದ ನಮಗದನ್ನ ಪೂರೈಸಲಿಕ್ಕಾಗಿಲ್ಲ, ನೀವು ಇದನ್ನು ಸಹಕರಿಸ್ರಿ. ಆಮೇಲೆ ನೀವೇನು ರಿಸೈನ್ ಕೊಟ್ಟಿದ್ರಿ ಅದನ್ನ ರೀಕನ್ಸಿಡರ್ ಮಾಡ್ರಿ, ನಿಮ್ಮನ್ನು ವಿಡ್ರಾ ಮಾಡ್ರಿ ಅಂತ ಹೇಳ್ತಕ್ಕಂಥ ನೈತಿಕ ಜವಾಬ್ದಾರಿ ನಾನು ಬಿಡುದಿಲ್ಲ. ಆದ್ರೆ ನಾನು ನಿಮ್ಗೆ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳಿ ಹೇಳ್ಕೊಳಕ್ ನಿಮ್ಮ ಮನೆಗೆ ಬಂದಿನಂತೆ ಅವ್ರ ಮಾತು ಹೇಳಿದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರವರು AICC ಇಂದ ನಮ್ಮ ಕರ್ನಾಟಕವನ್ನ ನೋಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ ನಂತರ ಏನೇ ಇರಲಿ ಅದನ್ನ ಗೌರವಿಸಬೇಕಾದದ್ದು, ಸಹಕರಿಸಬೇಕಾದದ್ದು ಮನುಷ್ಯ ಧರ್ಮ. ನಾನು ಅವ್ರಿಗೆ ಒಂದೇನು ಮಾತಾಡಿದೆ, ನನ್ನ ಹಿತೈಷಿಗಳ ಜೊತೆಗೆ ಮಾತಾಡ್ತೀನಿ, ವಿಶೇಷವಾಗಿ ಕೊನೆಗೆ ನನಗೆ ಯಾರು ಇಲ್ಲಿ ಮುಟ್ಟಿಸಿದಾರೆ ಅವ್ರ ಜೊತೆಗೆ ನಾನು ಮಾತಾಡಿ ನಿಮಗ ಜೊತೆಗೆ ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ 4 ದಿನ ನಾನು ಟೈಮ್ ತಗೊಂಡೆ. ಅವ್ರ ನಂತರ ನೆಕ್ಸ್ಟ್ ಡೇ ಮಹಾಂತೇಶ್ ಕೌಜಲ್ಗಿ ಅವರು, MY ಪಾಟೀಲ್ರು, ಶ್ರೀನಿವಾಸ್, ಅನಿಲ್ ಚಿಕ್ಕಮಾದ, ಹಿಂಗೆ ಒಂದು 20-25 ಜನ ಮೇಲೆ ನನ್ನ ಮನೆಗೆ ಬಂದು ಅವರು ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಬೆಳಗ್ಗೆ ಸೌದಿಯವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಅಷ್ಟು ಸಣ್ಣವರಾಗಕ್ಕೆ ನಾನು ಯಾರು ತಯಾರಿಲ್ಲ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನನ್ನ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಲಾಸ್ಟಕ್ಕೆ ಬಾಲಕೃಷ್ಣ ನಿನ್ನ ಮಾಗಡಿ ಸಚಿವರದಾರ ಸಾಯಂಕಾಲ 7 ಗಂಟೆಗೆ ಬಂದು ಅವ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಅವರು ಬಂದು, ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ತಾರೆ, ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆಗೆ ಮಾತಾಡೋದು. ಆಮೇಲೆ ಸನ್ಮಾನ್ಯ CM ಹಿಂದಿನ ಮುಖ್ಯಮಂತ್ರಿಗಳಿಗೂ ಜೊತೆಗೆ
ಅವರಿಗೂ ಇದು ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ಇನ್ನು ರಾಷ್ಟ್ರೀಯ ನಾಯಕರುಗಳು ಸಹಿತ ನಾನು ಬಹಳ ಜನ ನನ್ನ ಒಡನಾಡಿಗಳೇನು AICC ಅದಾರ, ಅವರು ಎಲ್ಲರೂ ನಾನು ಮಾತಾಡಿದ ನಂತರ ಇಲ್ಲ ನಾಳೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಹೊಂಟಿದ್ದೀನೋ ಅವರ ಭಾವನೆಗಳನ್ನ ಏನಿರ್ತದ ತಿಳ್ಕೊಂಡು ನಾನು ನಿಮ್ಮ ಜೊತೆಗೆ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಬಂದು ಇವತ್ತು ಈ ಸಭೆಯನ್ನ ಆಯೋಜನೆ ಮಾಡಿದ್ರಿ. ನನಗೆ ಅಧಿಕಾರ ಮುಖ್ಯ ಅಲ್ಲ. ನಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪದ್ರಿ? ಮಂತ್ರಿ, MLA, MP ಇವ್ಯಾವೂ ಬಹಳ ಮಹತ್ವದ್ದಲ್ಲ, ಇವು ಯಾವಕ್ಕೂ ಶಾಶ್ವತನೂ ಅಲ್ಲಿ. ಬಹಳ ಸುದೀರ್ಘ ರಾಜಕಾರಣ ಮಾಡೀನಿ ನಾನು. ಅದ್ರ ಮಾತು ಕೊಟ್ಟು ಮಾತು ಯಾಕೆ ತಪ್ಪದ್ರಿ ಅಂತಕ್ಕಂಥ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತ ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮಾ ಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ. ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ತಂದೆಯವರ ಕಾಲದಿಂದ ನಾನು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದೀವಿ ನಾವು. ಜಿಲ್ಲಾ ಪಂಚಾಯತ್ ಚುನಾವಣೆ ಇರುವ ಸಂದರ್ಭದಲ್ಲಿ ಆಗಿನ ಕಾಲ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಯಾರು ಜಡ್ಪಿ ನಿಂದಿರ್ಲಿಕ್ಕೆ ಇರಲಿಲ್ಲ ಕಾಂಗ್ರೆಸ್ನಾಗ. ನಮ್ಮ ಫಾದರ್, ನಮ್ಮ ತಂದೆಯವರು ಒಬ್ಬರಿಗೆ ಗೆದ್ದಿದ್ರು, ಮುಂದೆ ನಾನು ಒಬ್ಬನಿಗೆ ಗೆದ್ದಿದ್ದೆ. ನಾವೆಲ್ಲ ಚಲೋ ದಿನಗಳನ್ನ ನೋಡಿದ್ರಾಗ ಬಂದವರಲ್ಲ, ಕಷ್ಟ ಇದ್ರೂ ಇದ್ರಾಗಿದ್ದೀವಿ, ಒಳ್ಳೆ ಇದ್ರೂ ಇದ್ರಾಗಿದ್ದವ್ರು ನಾವು. ಆ ಬದ್ಧತೆ, ಆ ರಾಜಕಾರಣ ಇಟ್ಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದೀನಿ ಅಂದ್ರೆ, ಸೆಕ್ಯುಲರಿಸಂ, ಐಡಿಯಾಲಜಿ. ಯಾವರಿಗೆ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ, ಗಾಂಧೀಜಿಯವ್ರನ್ನ ಹಿಡಿದು, ನೆಹರು ಅವ್ರನ್ನ ಹಿಡಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದೀವಿ. ಅವ್ರ ಜಿಲ್ಲೆ ರಾಜಕಾರಣ ನಿಮಗೆಲ್ಲ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ. ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ನಾನು ಅದೇ ನನಗೇನು ಹೊಸದು ಇಲ್ಲ. ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೆ ಬಹಳ ದೊಡ್ಡದಲ್ಲ. ಆದ್ರೆ ಇವರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಕ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ ನಾನು. 2018 ಇನ್ನೊಬ್ಬರಿಗೆ ಸಚಿವರನ್ನಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಬಹಳ ಗಟ್ಟಿ ಧ್ವನಿಯಿಂದ ಅವ್ರಿಗೆ ಸಚಿವ ಮಾಡೀನಿ. 2023 ಯಾರಿಗೆ ಟಿಕೆಟ್ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ವಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೆ. ಆದ್ರೆ ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು. SM ಪಾಟೀಲ್ ಹೇಳ್ದಂಗೆ, ಯಾರು ನನಗೆ ಇಷ್ಟು ಸುದೀರ್ಘ ಕಡಿದಾರೆ ಅವ್ರ ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ, ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗ್ ನೋಡೋದನ, ಇವ್ರ ಪರವಾಗಿ ಬಂದು ಹೇಳಕತ್ತಾರಂತೆ, ಅನಿವಾರ್ಯದ ಬೇಡ್ಲಕತ್ತಾರ ಕೂಡ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್, ಅಮರ್ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಬಲ್ಲ ಕೂತಿದ್ರು. ನಾನು ಹೇಳಿದೆ, ನಿಮ್ಮಂತವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರು ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿ. ನನಗೆ ಗೊತ್ತಿದೆ, ನಿಮ್ಮಂತವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು ನೋಡಿನ, ಮುಂದೆ ನೋಡ್ತೀನೋ. ಅದಕ್ಕೆ ಶಕ್ತಿ ತುಂಬಿದವರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಹೋಗದ ಅಭಿಮಾನದಿಂದ. ಅದಕ್ಕಾಗಿ ನಿಮಗಾಗಿ ನಾನಿವತ್ತೇನು ನಿರ್ಣಯವನ್ನು ಮಾಡಿದೆ, ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ನನ್ನ ನಿರ್ಣಯವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿಲ್ಲ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗ, ಅಧಿಕಾರಕ್ಕಾಗಿ